ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಮೊನ್ನೆ ಮಾಡಿದ್ದು ಈಗಾಗಲೇ 15 ದಿನ ಆಯಿತು. ಅದು ಕ್ಯಾರೆಟ್ ಆಯಿಲು ಈಗ ಮತ್ತೆ ಮಾಡ್ಕೊತಾ ಇದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ, ನನಗಂತೂ ಯೂಸ್ ಆಗಿದೆ. ನಾನು ಮುಖ ತೋರಿಸಿಲ್ಲ, ಈಗ ತೋರಿಸ್ತೀನಿ. ಚೆನ್ನಾಗಿ ಬಂದಿದೆ. ನಾನು ಅದಕ್ಕೆ ಬೀಟ್ರೋಟು, ಕ್ಯಾರೆಟು, ಒಂದು ಸ್ವಲ್ಪ ಇದು ಕಿತ್ತಳೆಹಣ್ಣಿಂದು ಸಿಪ್ಪೆನ ಒಣಗಿಸ್ಬಿಟ್ಟು ಇಟ್ಟಿದ್ದೆ ಅದು, ಮತ್ತು ಆಯಿಲ್ ಅಂತಂದು ಇದೊಂದು ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ 1-2 ಡ್ರಾಪ್ಸ್ ಹಾಕ್ತೀನಿ. ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಇದರಲ್ಲಿ 2 ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಕೊಕೊನಟ್ ಆಯಿಲು 200 ml ಇದೆ. ಇದು ಇಷ್ಟರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ನಾನು ಹಾಕಿದ್ದೀನಿ. ಇದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಸಣ್ಣಕ್ಕೆ ಸ್ವಲ್ಪ ಬಿಸಿಯಾಗಲಿ ಅಂತ. ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದ್ರೆ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ. ನಾನು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ಅದಕ್ಕೆ ಚೆನ್ನಾಗಿ ಬರುತ್ತೆ. ಇದನ್ನು ಸ್ಕಿನ್ನಿಗೆ ನೋಡಿ ಯೂಸ್ ಮಾಡಿ. ನಾನು ಫಸ್ಟು ಇದೊಂದೇ ಹಚ್ಕೊತಿದ್ದೆ. ಈಗ ಅದು ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟು ನಾನು ಅದನ್ನು ಮಾಡಿದ್ದೆ. ಭಾಳ ಚೆನ್ನಾಗಿ ಬಂದಿದೆ. ಅದು ಖಾಲಿ ಆಯಿತು, 15 ದಿನ ಆಯಿತು ಅದು ಮಾಡಿ. ಈಗ ಇದನ್ನು ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ನಾನು ಮೊದಲೇ ಇದಕ್ಕೆ 1-2-3 ದಳದಷ್ಟು ಕೇಸರಿ ಹಾಕ್ತಾಯಿದ್ದೀನಿ. ಕೇಸರಿನೂ ಅಷ್ಟೇ, ಯೂಸ್ ಮಾಡೋದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದ್ರೂ ಬೆನಿಫಿಟ್ ಚೆನ್ನಾಗಿದೆ. ಇದಕ್ಕೆ ಭಾಳ ಚೆನ್ನಾಗಿ ಬರುತ್ತೆ, ಮುಖ ಸಾಫ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ. ಎಷ್ಟು ಎಲ್ದಿ ಇರುತ್ತೆ ಅದರ ಮೇಲೆ ಬಿಟ್ಟಿದ್ದದು. ನೋಡಿ, ಎಣ್ಣೆ ಕಾಯ್ತಾ ಇದೆ. ಈಗ ನಾನು ಫಸ್ಟು ಕೇಸರಿ ದಳ ಹಾಕ್ಕೊಂಡಿದ್ದೀನಿ. ಕೇಸರಿ ಹಾಕಿದ ತಕ್ಷಣ ಕಲರ್ ಬರುತ್ತೆ ನೋಡಿ. ಇದು ಎಷ್ಟು ಪ್ಯೂರ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇದು ಹಾಕಿದ ತಕ್ಷಣ ಕಲರ್ ಬಿಡಲ್ಲ, ಸ್ವಲ್ಪ ನೆನಿಬೇಕಿದು. ನೆಂದಾಗ ಅದರ ಕಲರ್ ಬಿಡುತ್ತೆ. ಕೆಲವು ಕೇಸರಿ ಇನ್ನು ಕೈಯಲ್ಲಿ ಮುಟ್ಟಿದ ತಕ್ಷಣ ಕೈಗೆ ಹಾಕ್ತಿರುತ್ತೆ, ಅದರಲ್ಲಿ ಬಣ್ಣ ಮಿಕ್ಸ್ ಮಾಡಿರ್ತಾರೆ. ನೋಡ್ಬೇಕು, ನೀವು ನೋಡಿ ತೊಗೊಳ್ಳಿ. ನಾನೀಗ ಇದಕ್ಕೆ ಇದು ಕಿತ್ತಳೆ ಸಿಪ್ಪೆ ಹಾಕ್ತಾಯಿದ್ದೀನಿ. ಇದು ನಾನು ಒಂದು ವಾರದ ಮುಂಚೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಆವಾಗ ಫ್ರೂಟ್ ಇತ್ತು. ಈಗ ಯಾರು ಮತ್ತೆ ಹೋಗ್ತಾ ಇರ್ತಾರೆ ಅಂತ ಮಾರ್ಕೆಟ್ಗೆ ಹೋಗಿ ಅಂತ ನಾನು ಅದನ್ನು ತೆಗೆದಿಟ್ಟಿದ್ದೆ. ಅದನ್ನೇ ಬಳಸಿದ್ದೀನಿ. ಏನು ಪರವಾಗಿಲ್ಲ. ಇದು ಪೌಡ್ರ್ ಮಾಡಿಟ್ಕೊಂಡ್ರೂ ಭಾಳ ಒಳ್ಳೆಯದು. ಮುಖಕ್ಕೆಲ್ಲ ಪೌಡ್ರನ್ನ ಪ್ಯಾಕ್ ಮಾಡ್ಕೊಂಡು ಮಾಡ್ಕೋಬೋದು. ನೋಡಿ, ಕಿತ್ತಳೆ ಹಾಕಿದ ತಕ್ಷಣ ಕಲರ್ ಬಿಡುತ್ತೆ ಎಣ್ಣೆ. ಕಿತ್ತಳೆ ಇದಕ್ಕೆ ನಾನು ಕ್ಯಾರೆಟ್ ಹಾಕ್ತಿದ್ದೀನಿ. ತುರಿದಿರೋದು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ ಹಾಕ್ತಿದ್ದೀನಿ. ಸ್ವಲ್ಪ ಬೇಕಾದಷ್ಟು ಮಾಡ್ಕೋಬೋದು. ನೋಡಿ, ಆಯಿಲ್ ಕಲರ್ ನೋಡಿ ಯಾವ ಥರ ಬಂದಿದೆ. ಆಗಲಿ ಚೆನ್ನಾಗಿ ಫ್ರೈ ಆದರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಆವಾಗ ಮುಖ ಹಚ್ಕೊಳ್ಳುವಾಗ ಚೆನ್ನಾಗಿ ಬರುತ್ತೆ. ಈಗ ಬೀಟ್ರೋಟನ್ನು ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ಕ್ಯಾಪ್ಸೂಲು ಈಗಲೇ ಹಾಕಕ್ಕೆ ಹೋಗ್ಬೇಡ್ರಿ. ಆಯಿಲೆಲ್ಲ ಇದು ಹಾಕಿ ಫ್ರೈ ಆಗಿ ಆಮೇಲೆ ತಳಗಿಳಿಸಿ ತಣ್ಣಗಾದಮೇಲೆ ಹಾಕಬೇಕು. ಇದು ಚೆನ್ನಾಗಿ ಒಂದು ಎಷ್ಟು ನಾವು ಕಾಯಿಸ್ತೇವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಅದ್ರ ಹಸಿ ಸತ್ವ ಎಲ್ಲ ಹೋಗಬೇಕು, ಕ್ರಿಸ್ಪಿ ಆಗಿರ್ಬೇಕು. ಅವೆಲ್ಲ ಅಲ್ಲಿವರೆಗೂ ಕುದೀಲಿ. ನಾನು ಮಾಡಿ ಯೂಸ್ ಮಾಡಿದ್ದೀನಿ, ನನಗೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದ್ದರೆ ನೀವು ಆಯಿಲ್ ಸ್ಕಿನ್ನಿಯವರು ಸ್ವಲ್ಪ ಬಳಸ್ಬೋದು. ಡ್ರೈ ಸ್ಕಿನ್ನವರಿಗೆ ಭಾಳ ಒಳ್ಳೆಯದು. ನಂದು ಸ್ವಲ್ಪ ಡ್ರೈ ಸ್ಕಿನ್ನೇ ಇರೋದು, ಆ ಕಾರಣಕ್ಕೆ ನನಗೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಯೂಸ್ ಮಾಡ್ತಿದ್ದೀನಿ. ನನಗೆ ಪಿಗ್ಮೆಂಟೇಷನ್ ಭಾಳ ಇತ್ತು, ಅದು ಲೈಟ್ ಆಗ್ತಾ ಇದೆ. ಅದಕ್ಕೆ ನಾನು ಮತ್ತೆ ಮಾಡ್ಕೊತಾ ಇದ್ದೀನಿ. ಪಿಗ್ಮೆಂಟೇಷನ್ಗೆ ಅದು ಕ್ರೀಮ್ ಹಚ್ಕೊಳೋ ಬದಲು ಈ ಥರ ಮನೆಯಲ್ಲಿ ನಾನು 2 ಟೈಮ್ ಹಚ್ಕೊತೀನಿ. ರಾತ್ರಿ ಮಲ್ಕೊಳೋ ಟೈಮಲ್ಲಿ ಮಸಾಜ್ ಮಾಡ್ಕೊಂಡು ಮಲ್ಕೊತೀನಿ. ಮತ್ತು ಬೆಳಗ್ಗೆ ಸ್ನಾನ ಹೋಗೋಕ್ಕೆ ಒಂದು ಅವರ್ ಮುಂಚೆ ಆವಾಗ ಮತ್ತೆ ಮಾಡ್ಕೊತೇನೆ. ಒಂದು ಅರ್ಧ ತಾಸು ಮಸಾಜ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಆಯಿಲ್ ಕಲರು. ಇದು ಚೆನ್ನಾಗಿ ಕುದೀಲಿ, ಆಮೇಲೆ ತೋರಿಸ್ತೇನೆ. ನೋಡಿ, ಈಗ ಫುಲ್ ಮೃಗ ಅದು ನೊರೆ ಬರೋದೆಲ್ಲ ಕಮ್ಮಿ ಆಯಿತು. ಈಗೆಲ್ಲ ಕ್ರಿಸ್ಪಿಯಾಗಿ ಆಗಿದ್ದಾವೆ. ಅದರ ಸತ್ವ ಎಲ್ಲ ಬಿಟ್ಕೊಂಡಿದೆ. ಕಲರು ಆಯಿಲ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ಈ ಕಲರ್ ಬಂದಿದೆ ಅಂದರೆ ಆಯಿತು. ಇದನ್ನು ಶೋಧಿಸ್ಬೇಕೀಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಭಾಳ ಚೆನ್ನಾಗಿ ವಾಸನೆ ಅಂತೂ ಎಷ್ಟು ಕರ್ಕೊಂಡು ಬರುತ್ತೆ. ಇದು ಬಂದು ಮಾಡಿ ಆರಕ್ಕೆ ಬಿಡೋಣ. ಇಷ್ಟ ಆಯ್ತು ನೋಡಿ, ತಣ್ಣಗಾಗಿದೆ ಇದು. ಇದನ್ನು ಶೋಧಿಸ್ಕೊಳ್ಳೋಣ. ಆದಷ್ಟು ಬಟ್ಟೆಯಲ್ಲಿ ಶೋಧಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಾಸನೆಯೂ ಅಷ್ಟೇ ಚೆನ್ನಾಗಿರುತ್ತೆ ಇದ್ರದ್ದು. ಇದರಲ್ಲಿನೂ ಅದು ಇದ್ರದ್ದು
ನಿಮಗೆ ಕ್ಯಾರೆಟಿಂದು ಫುಲ್ ಕ್ರಿಸ್ಪಿಯಾಗಿರುತ್ತಲ್ಲ ಅದ್ರ ತುಂಡೆ ತುಂಡೆ ಇರುತ್ತೆ, ಅದೇನು ಆಗಂಗಿಲ್ಲ. ನೀವು ಬಟ್ಟೆಲಿ ಬೇಕಾದ್ರೆ ಸೋರಿಸ್ಕೋಬೋದು. ನಾನು ಇದರಲ್ಲೇ ಹಾಕೊಂಡಿದ್ದೀನಿ. ಇದು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನಾನೀಗ ಮುಖ ತೊಳ್ಕೊಂಬಂದಿದ್ದೀನಿ ನೋಡಿ. ನನ್ನ ಮುಖ ಹೆಂಗಾಗ್ಬಿಟ್ಟಿದೆ, ಆದರೆ ಮೊದಲು ಭಾಳ ಆಗಿಬಿಟ್ಟಿತ್ತು. ಆ ಆಯಿಲ್ ಹಚ್ಕೊಂಡಾಗಿಂದ ಒಂದು ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗುತ್ತೆ ನೋಡಿ. ಇದು ಕ್ಯಾಪ್ಸೂಲ್ ಹಾಕಿರಲಿಲ್ಲ, ನಾನು ಹಾಕ್ತಾಯಿದ್ದೀನಿ, 2 ಹಾಕ್ತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ನನಗೆ ಭಾಳ ಪಿಗ್ಮೆಂಟೇಷನ್ ಭಾಳ ಅಂದರೆ ಭಾಳ ಆಗಿಬಿಟ್ಟಿತ್ತು. ಬಿಸಿಲಿಗೆ ಅಡ್ಡಾಡಿದ್ಕೋ ಏನೋ ನನಗಂತೂ ಗೊತ್ತಿಲ್ಲ. 2 ಆಗ್ತಾಯಿದೆ ನೋಡಿ. ನನಗೆ ಈ ಆಯಿಲ್ ಯೂಸ್ ಮಾಡಿ 15 ದಿನ ಆಯಿತು. ಆವಾಗಲೇ ರಿಸಲ್ಟ್ ನನಗೆ ಗೊತ್ತಾಗ್ತಿದೆ. ನಾನು ಯಾವ ಲೈಟು ಹಾಕಿಲ್ಲ, ಫಿಲ್ಟರ್ ಹಾಕಿಲ್ಲ, ಏನೂ ಇಲ್ಲ. ಇಷ್ಟು ಬೆಟರ್ ಆಗಿದೆ ಅಂದರೆ ನನ್ನ ಸ್ಕಿನ್ನು ಫುಲ್ ಇದಾಗಿದೆ ನೋಡಿ. ಇಲ್ಲಿದೆಯಲ್ಲ, ಇದು ಫುಲ್ ಬ್ಲಾಕ್ ಆಗಿ ಮುಖ ನೋಡೋಕ್ಕೆ ಆಗ್ತಿರಲಿಲ್ಲ ಆ ಥರ. ಇದು ಫುಲ್ ಲೈಟ್ ಆಗಿದೆ ನೋಡಿ. ಮೂಗಿನ ಮೇಲೂ ಅಷ್ಟೇ, ಇದನ್ನು ಫುಲ್ ಲೈಟ್ ಆಗಿದೆ, ಇದನ್ನು ಲೈಟ್ ಆಗಿದೆ. ಆ ಕಾರಣಕ್ಕೆ ನಾನು ಮತ್ತೆ ಮಾಡ್ಕೊತಾ ಇದ್ದೀನಿ. ಇದು ಮುಂಚೆಗೆ ಒಂದು 20 ನಿಮಿಷ 10 ನಿಮಿಷ ಆದ್ರೂ ಮಸಾಜ್ ಮಾಡ್ಕೋಬೇಕು. ನಾನು ಸೋಪ್ ಯೂಸ್ ಮಾಡಲ್ಲ. ಈ ಥರ ಆಗೈತೆ ಅಂತಂದಮೇಲೆ ಸೋಪು ಏನೇನೋ ಕ್ರೀಮು ಏನೂ ಯೂಸ್ ಮಾಡ್ತಿರಲಿಲ್ಲ. ಯಾಕಪ್ಪ ಹಿಂಗಾಗೋಯ್ತು ಅಂತಂದು ಈಗ ಇದು ಆಯಿಲು ಯೂಸ್ ಮಾಡೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಕಡೆನೂ ಮಸಾಜ್ ಮಾಡ್ಕೋಬೋದು. ನನಗೆ ಇಲ್ಲಿ ಡಾರ್ಕ್ ಸರ್ಕಲ್ ಭಾಳ ಆಗಿತ್ತು. ಈಗ ನೋಡ್ಬೋದು ನೀವು, ನನಗೆ ಇಲ್ಲಿಲ್ಲ, ಇಲ್ಲೆಲ್ಲ ಸುಕ್ಕಾಗ್ಬಿಟ್ಟಿತ್ತು. ಇಲ್ಲೆಲ್ಲ ಹೋಗಿದೆ ಈಗ ನೋಡಿ. ಸ್ಕಿನ್ ಎಲ್ಲ ಭಾಳ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಇದೆ, ಅದು ಹೋಗುತ್ತೆ. ಈಗ 15 ದಿನದಲ್ಲಿ ಇಷ್ಟೊಂದು ಕಮ್ಮಿ ಆಗಿದೆ. ವಾವ್, ಒಂದು 2 ಡ್ರಾಪ್ಸ್ ಹಾಕೊಂಡ್ರೆ ಸಾಕು. ನನಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಇದರಿಂದ. ನೀವು ಬೇಕಾದರೆ ಮಾಡ್ಕೊಳ್ಳಿ. ಬೇಕಂತಂದರೆ ಹೇಳಿ ಕಮೆಂಟ್ ಮಾಡಿ, ನಾನು ಮಾಡ್ಕೊಡ್ತೀನಿ ಬೇಕು ಅಂತಂದರೆ. ಅಂದರೆ ಈಗ ಎಲ್ಲರೂ ಮಾಡ್ತಾಯಿದ್ದಾರೆ, ಈಸಿ ಇದೆ ಮಾಡೋದು. ನನಗಂತೂ ತುಂಬ ಅಂದರೆ ತುಂಬ ನೋಡಿ. ಎಷ್ಟು ಕಲೆ ಇತ್ತು, ಈ ಕಲೆ ಇತ್ತಲ್ಲ ತುಂಬ ಅಂದರೆ ತುಂಬ ಇತ್ತು ಈ ಕಲೆ. ಈಗ ನೋಡಿ ಎಷ್ಟು ಲೈಟ್ ಅಂದರೆ ಅಷ್ಟು ಲೈಟ್ ಆಗ್ಬಿಟ್ಟಿದೆ. ಒಂದು ಗುಳ್ಳೆ ಇರಲಿಲ್ಲ ಮುಖದಲ್ಲಿ, ಅದೊಂದು ಆಗಿ ಇಷ್ಟು ಇದಾಗ್ಬಿಟ್ಟಿತ್ತು. ಸ್ಕಿನ್ನು ಭಾಳ ಚೆನ್ನಾಗಿರುತ್ತೆ. ಸುಕ್ಕಾಗಿರೋದೆಲ್ಲ ಹೋಗುತ್ತೆ ನೋಡಿ. ನಾನು ಏನು ಯೂಸ್ ಮಾಡಲ್ಲ. ಇದು ಆಯಿಲ್ ಅಂದ್ಬಿಟ್ಟು ಏನೇನೋ ಯೂಸ್ ಮಾಡಲ್ಲ ನೋಡಿ. ಯಾವ ಥರ ಇದೆ ನನ್ನ ಸ್ಕಿನ್ನು, ಒಂದು ಗುಳ್ಳೆ ಇಲ್ಲ, ಏನಿಲ್ಲ. ಇದೆಲ್ಲ ಅದು ನಾರುಲಿ ಅಂತಾರಲ್ಲ, ಅದು ನೋಡಿ ಇಲ್ಲೊಂದಿದೆ, ಇದು ನಾರುಲಿ ಅಷ್ಟೇ. ಈ ಆಯಿಲ್ ಯೂಸ್ ಮಾಡೋದ್ರಿಂದ ನನಗಂತೂ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗಿದೆ. ನೀವು ಬೇಕಾದರೆ ಮಾಡ್ಕೊಳ್ಳಿ. ಮನೆಯಲ್ಲೇ ಆಯುರ್ವೇದಿಕ್ಕೆಲ್ಲ ಸಿಗೋಂಥ ಐಟಮ್ಗಳಿಂದ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಈ ಸರ್ಕಲ್ನ. ಇದು ಒಂದು 10-15 ನಿಮಿಷ ಈಗ ಮನೆಯಲ್ಲೇ ಇರ್ತೀವಲ್ಲ, ಸ್ವಲ್ಪ ಮಸಾಜ್ ಮಾಡ್ಕೊತ ಇದ್ದರೆ ಈ ಮುಖದಲ್ಲಿರೋ ಡಾರ್ಕ್ ಸರ್ಕಲ್ಗಳು ಮತ್ತು ಪಿಗ್ಮೆಂಟೇಷನ್ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಟ್ಟಿತ್ತು ನೋಡಿ. ಇದು ಇಷ್ಟು ಕಲರು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಎಷ್ಟು ಲೈಟ್ ಆಗ್ತಾಯಿದೆ. ಈ ಕಡೆದಂತೂ ಆಲ್ಮೋಸ್ಟ್ ಹೋಗೇ ಬಿಟ್ಟಿದೆ, ಇನ್ನೊಂದು ಚೂರಿದೆ. ಮೂಗಿನ ಮೇಲೆ ಇದೆಲ್ಲ ಮೂಗು ಬಟ್ಟೆಲ್ಲ ತೆಗ್ದುಬಿಟ್ಟಿದೆ ನಾನು, ಇದೆಲ್ಲ ಆಗಿಬಿಟ್ಟಿತ್ತು. ಈಗ ಎಷ್ಟೋ ಬೆಟ್ಟರು. ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಈಗ ನೋಡಿ, ನಾನು ಸ್ಪೆಟ್ ಬೇರೆ ಹಾಕ್ಕೊತೀನಿ, ಅದರಲ್ಲಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಹಾಕಿ, ಏನಾದರೂ ಮಾತಾಡಬೇಕು ಅಂದರೆ ಕಮೆಂಟ್ ಹಾಕಿ. ಚೈನ್ ಹಾಕ್ಕೊಂಡು ಫುಲ್ ಬ್ಲ್ಯಾಕ್ ಆಗಿರುತ್ತಲ್ಲ ಅವರಿಗೂ ಇದು ಭಾಳ ಒಳ್ಳೆಯದು. ಬೆಳಗ್ಗೆ ಮತ್ತು ರಾತ್ರಿ ಹಚ್ಕೊಂಡ್ರೆ ಸಾಕು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ನೋಡಿ, ನನಗೆ ಈ ಒಂದೇ ಸಲಿಗೆ ಇಷ್ಟು ನಾನು ಡೈಲಿ ಈಗ 15 ದಿನ ಆಯಿತು ಹಚ್ಕೊಳಕತ್ತು. ಎಷ್ಟು ಚೆನ್ನಾಗಿ ಅಂದರೆ ನನಗೆ ನಂಬೋಕ್ಕೆ ಆಗ್ತಿಲ್ಲ, ಅಷ್ಟು ಕ್ಲಿಯರಾಗಿ ಮುಖ ಹಿಂಗೆ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಆಯಿಲು. ನೀವು ಮಾಡ್ಕೊಳ್ಳಿ ನೋಡಿ. ಇದು ಮುಖನ ಈಗ ವಾಶ್ ಮಾಡ್ಕೊಂಡು ಒಂದು 20 ನಿಮಿಷ ಹಂಗೆ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಯಿಲಿ ಸ್ಕಿನ್ ಅವರು ಸ್ವಲ್ಪ ಲೈಟಾಗಿ ಯೂಸ್ ಮಾಡಿ. ಡ್ರೈ ಸ್ಕಿನ್ ಅವರು ಬೆಳಗ್ಗೆ ಸಂಜೆ
ನೈಟು ಮಲ್ಕೊಳೋವಾಗ ಯೂಸ್ ಮಾಡ್ಬೋದು. ಹಿಂಗೆ ಮಸಾಜ್ ಮಾಡ್ಕೊಂಬಿಟ್ಟು, ಜಾಸ್ತಿ ಫ್ರೆಝರ್ ಹಾಕಬೇಡಿ, ಸ್ವಲ್ಪ ಅಷ್ಟೇ ಮಸಾಜ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಚಿಕ್ಕ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.